ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NS ಎಜುಕೇಷನ್ ಚಾನಲ್. ಇವತ್ತು ನಾವು ಸೆಕೆಂಡ್ PU ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ವಿಷಯದ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ. ಇದು 2025 ಮತ್ತು 26ರ ಬ್ಲೂ ಪ್ರಿಂಟ್ ಇದೇ ಸೇಮ್ ಇದೆ. 2026 ಹಾಗೆ 2027ಕ್ಕೂ ಸಹ ಇದೇ ಸೇಮ್ ಬ್ಲೂ ಪ್ರಿಂಟ್ ಮುಂದುವರಿಯುತ್ತದೆ. ಆದ್ದರಿಂದ ಕೊನೆಯವರೆಗೂ ನೋಡಿ ವಿಡಿಯೋನ. ನಾನು ನಿಮಗೆ ಯಾವ್ಯಾವ ಚಾಪ್ಟರ್ನ ಓದಬೇಕು, ಯಾವ್ಯಾವ ಚಾಪ್ಟರ್ ಇಲ್ಲ, ಹೇಗೆ ಓದಿದರೆ 80ಕ್ಕೆ 80 ಅಂಕ ಪಡಿಬೋದು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಬನ್ನಿ ಶುರು ಮಾಡೋಣ. ನಿಮ್ಮ ಸೆಕೆಂಡ್ PU ಅರ್ಥಶಾಸ್ತ್ರ ವಿಷಯದಲ್ಲಿ ಅರ್ಥಶಾಸ್ತ್ರವನ್ನು 2 ಭಾಗಗಳಲ್ಲಿ ವಿಭಾಗಿಸಲಾಗಿದೆ. ಅವುಗಳೆಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಹಾಗೆ ಸಮಗ್ರ ಅರ್ಥಶಾಸ್ತ್ರ. ಮೊದಲಿಗೆ ನೋಡೋಣ ಬನ್ನಿ. ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಮೊದಲನೇ ಅಧ್ಯಾಯ ಪರಿಚಯ. ಈ ಪರಿಚಯ ಪಾಠದಿಂದ ನಿಮಗೆ 7 ಅಂಕ ಬರುತ್ತೆ. ಅಂದರೆ 7 ಅಂಕದ ಪ್ರಶ್ನೆಗಳು ಬರುತ್ತೆ. ಅವುಗಳನ್ನು ನೋಡೋದಾದರೆ 1 ಅಂಕದ 1 ಪ್ರಶ್ನೆ, ಹಾಗೆ 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ. ಎರಡನೇ ಅಧ್ಯಾಯ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಅಧ್ಯಾಯ. ಈ ಅಧ್ಯಾಯದಿಂದ ನಿಮಗೆ 20 ಅಂಕ ಬರುತ್ತೆ. ನೀವು ಪಾಸಿಂಗ್ ಬೇಕಾಗಿರೋದೇ ಜಸ್ಟ್ 24. ಆ 24ರಲ್ಲಿ ಈ ಸೆಕೆಂಡ್ ಚಾಪ್ಟರಿಂದ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಓಕೆ, ನೋಡ್ಕೊಳ್ಳಿ. 3 ಅಂಕದ 1 ಪ್ರಶ್ನೆಗಳು ಅಂದರೆ 1 ಅಂಕದ 3 ಪ್ರಶ್ನೆಗಳು ಬರುತ್ತೆ. 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, 6 ಅಂಕದ 1 ಪ್ರಶ್ನೆ, ಹಾಗೆ 5 ಅಂಕದ 1 ಪ್ರಶ್ನೆ. ಟೋಟಲ್ ಆಗಿ 20 ಅಂಕ ಬರುತ್ತೆ. 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಿಂದ 10 ಅಂಕ ಬರುತ್ತೆ. 2 ಅಂಕದ 1 ಪ್ರಶ್ನೆ ಅಂದರೆ 1 ಮಾರ್ಕ್ಸ್ನ ಪ್ರಶ್ನೆಗಳು 2 ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ನು 1 ಬರುತ್ತೆ. 4 ಮಾರ್ಕ್ ಕ್ವಶನ್ 1 ಬರುತ್ತೆ. ಅದು ಲೆಕ್ಕದ್ದೇ ಇರುತ್ತೆ. ಓಕೆ, 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಅಧ್ಯಾಯದಿಂದ 11 ಮಾರ್ಕ್ಸ್ ಬರುತ್ತೆ. 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, ಹಾಗೆ 4 ಅಂಕದ 1 ಪ್ರಶ್ನೆ. ಮಾರುಕಟ್ಟೆ ಸಮತೋಲನ. ಈ ಅಧ್ಯಾಯದಿಂದ 10 ಅಂಕ ಬರುತ್ತೆ. 1 ಅಂಕದ 1 ಪ್ರಶ್ನೆ, ಹಾಗೆ 4 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ. ಟೋಟಲ್ ಆಗಿ 10 ಅಂಕ ಬರುತ್ತೆ. ಟೋಟಲ್ ಆಗಿ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ನಿಮಗೆ 58 ಅಂಕ ಬರುತ್ತೆ. ಓಕೆ, ಈ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ನೀವು ಓದಬೇಕಾದ ಚಾಪ್ಟರ್ಗಳೆಂದರೆ ಪರಿಚಯ. ಇದು ತುಂಬ ಸಿಂಪಲ್ ಆಗಿದೆ. ಜಸ್ಟ್ 4 ಕ್ವಶನ್ ಇದೆ 4 ಮಾರ್ಕಕ್ಕೆ. ಆ 4 ಮಾರ್ಕ್ಸ್ ಕ್ವಶನ್ನು 1 ಬರುತ್ತೆ. ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಸೆಕೆಂಡ್ ಚಾಪ್ಟರ್ 20 ಅಂಕ. ನೀವು ಪಾಸಿಂಗ್ ಸ್ಟೂಡೆಂಟ್ಸ್ ಆದರೂ ಸರಿ, ಇಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಆದರೂ ಸರಿ, ಈ ಅಧ್ಯಾಯವನ್ನು ನೀವು ಬಿಡಲೇಬಾರ್ದು. 80ಕ್ಕೆ 80 ಅಂಕ ಮಾಡೋದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಪಾಸ್ ಆಗೋದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, 4 ಅಂಕದ 1 ಪ್ರಶ್ನೆ, 6 ಅಂಕದ 1 ಪ್ರಶ್ನೆ, ಹಾಗೆ 5 ಅಂಕದ 1 ಪ್ರಶ್ನೆ ಬರುತ್ತೆ. ನೀವು 6 ಅಂಕದಲ್ಲಿ 3 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ 1 ಸಿಗುತ್ತೆ. ಓಕೆ, ಟೋಟಲಾಗಿ ಈ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ 2. ಹಾಗೆ 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು. ಇದು ತುಂಬ ಸಿಂಪಲ್ ಆಗಿದೆ. ಜಸ್ಟ್ ನೀವು ಥಿಯರಿ ಓದ್ಕೊಂಡು ಹೋಗಲಿ. 6 ಅಂಕದ 1 ಪ್ರಶ್ನೆಯಲ್ಲಿ ನಿಮಗೆ ಒಂದು ಲೆಕ್ಕ ಬರುತ್ತೆ. SMC, TVC, SAC, ABC ಅನ್ನು ಕಂಡುಹಿಡಿಯೋದು ಒಂದು ದೊಡ್ಡ ಲೆಕ್ಕ ಬರುತ್ತೆ. ಆ ಲೆಕ್ಕದ ಸೂತ್ರಗಳನ್ನ ನೆನಪಿಟ್ಕೊಂಡು ಹೋಗಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈ 3 ಚಾಪ್ಟರ್ ಮಾತ್ರ ನೆನಪಿಟ್ಕೊಳ್ಳಿ. ಪರಿಚಯ, ಅನುಭೋಗಿ ವರ್ತನೆ ಸಿದ್ಧಾಂತ, ಹಾಗೆ ಉತ್ಪಾದನೆ ಮತ್ತು ವೆಚ್ಚಗಳು. ಸಮಗ್ರ ಅರ್ಥಶಾಸ್ತ್ರಕ್ಕೆ ಬರೋಣ. ಪೀಠಿಕೆಯಿಂದ 5 ಅಂಕ ಬರುತ್ತೆ. 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಹಾಗೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಇದು ಸಹ ತುಂಬ ಇಂಪಾರ್ಟೆಂಟ್. ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ 2ನೇ ಅಧ್ಯಾಯ, ಹಾಗೆ ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲಿ 2ನೇ ಅಧ್ಯಾಯ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಚಾಪ್ಟರಿಂದ 17 ಅಂಕ. 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 6 ಅಂಕದ 1 ಪ್ರಶ್ನೆ, ಹಾಗೆ 5 ಅಂಕದ 1 ಪ್ರಶ್ನೆ. ಹಣ ಮತ್ತು ಬ್ಯಾಂಕಿಂಗ್. ಈ 3ನೇ ಅಧ್ಯಾಯದಿಂದ ನಿಮಗೆ 12 ಅಂಕದ ಪ್ರಶ್ನೆಗಳು 12 ಅಂಕದ ಸಿಗುತ್ತೆ. ನೋಡಿ, 1 ಅಂಕದ 2 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, 6 ಅಂಕದ 1 ಪ್ರಶ್ನೆ. 4ನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಈ ಚಾಪ್ಟರಿಂದ 8 ಅಂಕ. 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಹಾಗೆ 4 ಅಂಕದ 1 ಪ್ರಶ್ನೆ. ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಈ ಅಧ್ಯಾಯದಿಂದ 9 ಅಂಕ. 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ ನಿಮಗೆ 12 ಅಂಕ. 2 ಅಂಕದ 1 ಪ್ರಶ್ನೆ, 1 ಅಂಕದ 2 ಪ್ರಶ್ನೆ, ಹಾಗೆ 4 ಅಂಕದ 1 ಪ್ರಶ್ನೆ ಮತ್ತು 6 ಅಂಕದ 1 ಪ್ರಶ್ನೆ. ಟೋಟಲ್ ಆಗಿ 12 ಮಾರ್ಕ್ಸ್ ಸಿಗುತ್ತೆ.
ಇಲ್ಲಿ ನೀವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಪೀಠಿಕೆ ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ನಾನು ಮೊದಲನೆಯಿಂದ ಹೇಳ್ತೀನಿ ಕೇಳಿ. 4 ಅಂಕದ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗಿದ್ರೆ 6 ಪ್ರಶ್ನೆಗಳನ್ನ ನೀವು ಬರೀಬೇಕಾಗುತ್ತೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ನೀವು ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ 4 ಅಂಕದ ಪ್ರಶ್ನೆಗಳನ್ನ ನೋಡೋದಾದರೆ ಮೊದಲನೇ ಅಧ್ಯಾಯ ಪರಿಚಯ. ಈ ಅಧ್ಯಾಯದ ಒಂದು ಬರುತ್ತೆ, ಅದನ್ನು ಓದ್ಕೊಳ್ಳಿ, ಅದು ಈಸಿ ಆಗಿದೆ. ಹಾಗೆ 2ನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತ, ಈ ಚಾಪ್ಟರಿಂದ 2. ಟೋಟಲ್ ಇಲ್ಲಿ ನಿಮಗೆ 6 ಅಟೆಂಡ್ ಮಾಡೋಕ್ಕಾಗುತ್ತೆ. ಇಲ್ಲಿ 2 ಅಟೆಂಡ್ ಮಾಡಿ, ಅಂದರೆ 2 ಕವರ್ ಮಾಡ್ಕೊಳ್ಳಿ. ಹಾಗೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದರೆ ಪೀಠಿಕೆಯಿಂದ 4 ಅಂಕದ ಪ್ರಶ್ನೆ ತುಂಬ ಈಸಿಯಾಗಿದೆ, ಅದು 3 ಆಗುತ್ತೆ. ಹಣ ಮತ್ತು ಬ್ಯಾಂಕಿಂಗ್ ಈ ಚಾಪ್ಟರಿಂದ 4. ಹಾಗೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಚಾಪ್ಟರಿಂದ 5 ಆಗುತ್ತೆ. ಹಾಗೆ ಇಲ್ಲಿ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಇಲ್ಲಿ ನಿಮಗೆ ಒಂದು ಕೋಷ್ಟಕ ಬರುತ್ತೆ. ಚಾಲ್ತಿ ಖಾತೆ ಅಥವಾ ಯಾವುದಾದ್ರೂ ಒಂದು ಕೋಷ್ಟಕ ಬರುತ್ತೆ, ಅದನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಮುಂಗಡ ಪತ್ರದ ಪಟವನ್ನು ಬರೆಯಿರಿ, ಹೀಗೆ ಒಂದು ಚಿತ್ರ ಕೋಷ್ಟಕವನ್ನು ತೆಗಿಬೇಕಾಗುತ್ತದೆ. ಈಗ ಅಟೆಂಡ್ ಮಾಡಿ. ಹೀಗೆ ನಿಮಗೆ 6 ಪ್ರಶ್ನೆಗಳು ಸಿಗುತ್ತೆ. ಈ ಚಾಪ್ಟರಿಂದ ನೀವು 4 ಅಂಕದ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು. ಹಾಗೆ 6 ಅಂಕದ 3 ಪ್ರಶ್ನೆಗಳನ್ನು ನೀವು ಬರೀಬೇಕಾಗ್ತದೆ. ಇಲ್ಲಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅನುಭೋಗಿ ವರ್ತನೆ ಸಿದ್ಧಾಂತ, ಇಲ್ಲಿ 6 ಅಂಕದ 1 ಪ್ರಶ್ನೆ ಇದೆ. ಇಲ್ಲಿ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ, ಅನುಭೋಗಿ ವರ್ತನೆ ಸಿದ್ಧಾಂತ, ಅನುಭೋಗಿಯ ಅಂದರೆ ಔದಾಸೀನ ವಕ್ರರೇಖೆಯ ಲಕ್ಷಣಗಳು, ಹಾಗೆ ಮತ್ತು ಇವೆರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್, ಇವುಗಳನ್ನು ನೋಡ್ಕೊಳ್ಳಿ. ಹಾಗೆ ಉತ್ಪಾದನೆ ಮತ್ತು ವೆಚ್ಚಗಳು, ಇದು ಲೆಕ್ಕದ ಮೇಲಿನ ಪ್ರಶ್ನೆ, ಅಂದರೆ ಆ ಲೆಕ್ಕದಗಳೇ ಬರುತ್ತೆ, ಇದೊಂದು ನೋಡ್ಕೊಳ್ಳಿ. ಟೋಟಲ್ 2 ಇಲ್ಲೇ ಸಿಗುತ್ತೆ. ಹೀಗೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಇಲ್ಲಿ ಬಂದರೆ ನಿಮಗೆ ಇದು ಸಿಗುತ್ತೆ, ಏನು GDP, NDP, NNP ಇವೆಲ್ಲ ಕಂಡುಹಿಡಿಯೋದು, ಇದು ನಿಮಗೆ ಒಂದು ಲೆಕ್ಕ ಬರುತ್ತೆ, ಇದನ್ನು ಒಂದು ನೋಡ್ಕೊಳ್ಳಿ. ಹಾಗೆ ಹಣ ಮತ್ತು ಬ್ಯಾಂಕಿಂಗ್, ಇಲ್ಲಿ ಶನಿವಾರ ಲಾಲಾಣಕತೆ ಅದನ್ನು ಕೇಳ್ತಾರೆ. ಟೋಟಲಾಗಿ ಹೀಗೆ ನೀವು 6 ಅಂಕದ ಪ್ರಶ್ನೆಗಳನ್ನು ಈ ಚಾಪ್ಟರಿಂದ ಕವರ್ ಮಾಡ್ಕೋಬೋದು. 4 ಅಂಕದ ಚಾಪ್ಟರ್ಗಳು 4 ಅಂಕದ ಪ್ರಶ್ನೆಗಳನ್ನು ಆ ಚಾಪ್ಟರಿಂದ, ಹಾಗೆ 6 ಅಂಕದ ಪ್ರಶ್ನೆಗಳನ್ನ ಹೀಗೆ ಕ್ಯಾಲ್ಕುಲೇಷನಲ್ಲಿ ಮಾಡಿ ನೀವು ಅಭ್ಯಾಸ ಮಾಡಿದರೆ ನಿಮಗೆ 80 ಆರಾಮಾಗಿ ಕಳಿಸ್ಕೋಬೋದು. 1 ಅಂಕದ ಪ್ರಶ್ನೆಗಳನ್ನು ಎಲ್ಲ ಚಾಪ್ಟರಿಂದ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ 1 ಅಂಕದ ಪ್ರಶ್ನೆಗೆ ನಿಮಗೆ 6 ಕ್ವಶನ್ಗಳಿರಲ್ಲ, ಅಥವಾ ಕ್ವಶನ್ಗಳನ್ನು ಕೊಡೋದಿಲ್ಲ. ಅವರು ಯಾವ ಚಾಪ್ಟರಿಂದ ಕೇಳ್ತಾರೆ ಅವನ್ನೆಲ್ಲ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೇಮ್ ಟು ಸೇಮ್ ಬ್ಲೂ ಪ್ರಿಂಟ್ ಇರುತ್ತೆ ಈ ವರ್ಷವೂ, ತಪ್ಪದೆ ನೋಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಎಲ್ಲ ವಿಷಯದ ನೋಟ್ಸ್ಗಳು ಸಹ ಲಭ್ಯವಾಗಿರ್ತವೆ. ಒಂದು ಸಲ ಚಾನಲ್ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.